ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಒಂದು ನಿಮಿಷ. ಹೇಳಿ, ಏನಾಗಬೇಕಾಗಿತ್ತು? ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್. ಹೇಳಿ. ಈ ಲೆಟರ್ ನೋಡಿ ಸರ್, ಇದು ಇಲ್ಲಿಂದನೇ ಪೋಸ್ಟ್ ಆಗಿರೋದು. ಇದೇ ಪೋಸ್ಟ್ ಬಾಕ್ಸ್ ನಂಬರು. ಬರೀ ಪೋಸ್ಟ್ ಬಾಕ್ಸ್ ನಂಬರ್ ಮಾತ್ರ ಇದೆ, ಫ್ರಮ್ ಅಡ್ರೆಸ್ ಇಲ್ಲ. ಇವ್ರು ಯಾರು, ಇವ್ರು ಎಲ್ಲಿರ್ತಾರೆ, ಅಡ್ರೆಸ್ ಏನು, ಇದೆಲ್ಲ ನಿಮಗೆ ಗೊತ್ತಿರುತ್ತಲ್ವಾ? ಸ್ವಲ್ಪ ಹೇಳ್ತೀರಾ ಸರ್? ನೀವ್ಯಾರು? ಇವ್ರ ಬಗ್ಗೆ ಏನು ಇಷ್ಟೊಂದು ವಿಚಾರಿಸ್ತಾ ಇದ್ದೀರಲ್ಲ? ಸರ್, ಈ ಲೆಟರ್ ಬರೆದಿರೋದು ನನ್ನ ಮಗಳು ಸರ್. ನೋಡಿ ಸರ್, ಅವ್ರ ಫೋಟೋ. ಸರ್ ನೋಡಿ ಸರ್, ಇವರೇ ಅಲ್ವಾ ಸರ್ ಪೋಸ್ಟ್ ಮಾಡೋದು? ಸರ್, ಇವರು ನೋಡಿ ಬಹಳ ವರ್ಷಗಳಾಗೋಗ್ಬಿಟ್ಟಿದೆ ಸರ್. ಇವರು ಲೆಟರ್ ಬರೀತಾರೆ, ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ಇವಳಿಗೋಸ್ಕರ ಕಾದು ಕಾದು ಸೋತ್ ಹೋಗಿದ್ದೀವಿ ಸರ್. ನನ್ನ ಮಗಳನ್ನ ನೋಡಬೇಕು ಸರ್, ಅವಳ ಜೊತೆ ಮಾತಾಡಬೇಕು ಸರ್. ತುಂಬ ಕಾದಿದ್ದೀವಿ ಸರ್. ದಯವಿಟ್ಟು ಅಡ್ರೆಸ್ ಹೇಳಿ ಸರ್. ಸಾರಿ ಸರ್, ಹಾಗೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರು ಬರ್ತಾರೆ, ಪರ್ಸನಲ್ ಬಾಕ್ಸ್ ತೊಗೊಂಡಿರ್ತಾರೆ, ಆ ಲೆಟ್ರ್ ಹಾಕ್ತಾರೆ, ಲೆಟ್ರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಇದನ್ನೆಲ್ಲ ಹೇಳೋಕ್ಕಾಗಲ್ಲ ಸರ್. ಸಾರಿ ಸರ್, ಇದು ಸೀಕ್ರೆಟ್ ಆಗೇ ಇರಬೇಕು ಸರ್, ಎಲ್ಲ ಹೇಳೋಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ ಸರ್. ನನ್ನ ಮಗಳು ಸರ್. ಇಲ್ಲ ಸರ್, ನಾವು ಇದೆಲ್ಲ ಹೇಳೋಕ್ಕಾಗಲ್ಲ ಸರ್. ಹೇಳಿದ್ರೆ ನಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಸಾರಿ ಸರ್. ಏನು ಮಾಡೋದೀಗ? ಹಾ, ನೆನ್ನೆ ಹಾಕಿರೋ ಲೆಟರ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಭೂಮಿಕಾ ಬಂದೇ ಬರ್ತಾಳೆ. ಇಲ್ಲೇ ಕಾಯೋಣ. ಏನಾಯ್ತು? ಎಲ್ಲ ಯಾಕೆ ಹಿಂಗೆ ನಿಂತಿದ್ದೀರಾ? ಏನಿಲ್ಲ, ಗೌತಮ್ ಕಾರ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕಪ್ಪ ಗೌತಮ್, ಲಾಕ್ ಮಾಡಿರ್ಲಿಲ್ವಾ? ಕೀ ಇಲ್ಲೇ ಇದೆ. ನಮ್ಮ ವಠಾರದಲ್ಲಿ ಒಂದು ಸೈಕಲ್ಲು ಕಳ್ತನ ಆಗಿರ್ಲಿಲ್ಲ. ಇದಂಗೆ ಇರ್ಲಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಪೊಲೀಸರಿಗೆ ತಿಳಿಸಿ ಏನೋ ಹುಡ್ಕ್ಸೋಣ. ಎಲ್ಲಿಂಗ ಆ ಮೂಲೆಯಲ್ಲಿ CCTV ಹೆಂಗಿದೆಯಲ್ಲ, ಅಲ್ಲಿ ಚೆಕ್ ಮಾಡೋಣ ಬಾ. ಯಾವಾಗ ಹೋಗಿದ್ದು ಏನೋ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಗೆಳೆಯ. ಏನೋ ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಆನಂದ, ಒಂದು ಪ್ರಾಬ್ಲಮ್ ಆಗಿದೆ ಕಣ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಬರ್ತೀಯಾ? ಸ್ಟೇಷನ್ಗೆ ಹೋಗುವಂಥ ಪ್ರಾಬ್ಲಮ್ಮ? ಏನಾಯ್ತು? ನನ್ನ ಕಾರ್ ಕಾಣಿಸ್ತಾ ಇಲ್ಲ ಕಣ. ಏನು, ಕಾರ್ ಕಳೆದೋಗಿದ್ಯಾ? ಏನು ಹೇಳ್ತಾ ಇದೆಯಾ ಗೆಳೆಯ? ಹೇಗೆ ಕಳೆದೋಯ್ತು? ಯಾವಾಗ ಕಳೆದೋಯ್ತು ಗೆಳೆಯ? ಅದೇನಂದ್ರೆ, ನಾನೀಗ ಒಂದು ಮೀಟಿಂಗ್ ಇದೆ ಅಂತ ಮೈಸೂರಿಗೆ ಬಂದಿದ್ದೀನಿ. ಒಂದು ಕೆಲಸ ಮಾಡು, ನೀನು ಸ್ಟೇಷನ್ ಹತ್ರ ಹೋಗಿರೋ, ನಾನು ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಓಕೆನಾ? ಏನಾಗಲ್ಲ, ತಲೆ ಕೆಡಿಸ್ಕೋಬೇಡ. ಸರಿನಪ್ಪ, ಹಾಗೆ ಮಾಡು. ಕೂಲಾಗಿರೋ. ಕಾರ್ ಸಿಗುತ್ತಾ? ಬರ್ತೀನಿ, ನಾನು ಬೇಗ ಬರ್ತೀನಿ. ಏನಾನಂದ್ ನೀನು? ಏನು ಪಾಪ ಡುಮ್ಮ ಕಾರ್ ಕಳ್ದೋಗಿದೆ ಅಂತ ಟೆನ್ಷನಲ್ಲಿದ್ದಾನೆ. ಅಲ್ಲಿ ಏನಾಗಿದೆಯೋ ಏನೋ. ನೀನು ನೋಡಿದ್ರೆ ಮನೇಲೇ ಎತ್ಕೊಂಡು ಆಚೆ ಎಲ್ಲೋ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ಅವ್ನು ನಿನ್ಗೆ ಎಂತೆಂಥ ಸಿಚುವೇಶನ್ಸಲ್ಲಿ ಹೆಲ್ಪ್ ಮಾಡಿದ್ದಾನೆ, ಹೋಗ್ಬೇಕಲ್ವಾ? ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನಾನು ಈ ಥರ ಹೇಳಿದ್ರ ಹಿಂದೆ ಒಂದು ಉದ್ದೇಶ ಇದೆ, ಸದುದ್ದೇಶ ಇದೆ. ಏನಪ್ಪ ಅದು? ನೋಡೇ, ಈಗ ಗೆಳೆಯ ಕಾರ್ ಕಳ್ಕೊಂಡಿದ್ದಾನೆ ಅನ್ನೋದು ನಿಜ. ಗೌತಮ್ ದಿವಾನ್ ಅಂತ ಗೌತಮ್ ದಿವಾನ್ಗೆ ಈ ಕಾರ್ ಕಳೆದೋಗೋದೆಲ್ಲ ಒಂದು ಸಣ್ಣ ವಿಷಯ ಕಣೆ. ಇದು ಯಾವ ಥರ ಅಂದರೆ, ಈ ಮಕ್ಕಳು ಆಟದ ಸಾಮಾನು ಇರ್ತಾರಲ್ಲ, ಕಾರ್ ಚಿಕ್ಕದು, ಆ ಥರ ಕಳ್ಕೊಂಡಂಗೆ. ಇಂಥ ಎಷ್ಟು ಕಾರ್ ನೋಡಿಲ್ಲ, ಎಷ್ಟು ಕಾರ್ ಓಡಿಸಿಲ್ಲ, ಇವೆಲ್ಲ ಒಂದು ಲೆಕ್ಕ ಅವನಿಗೆ. ಆದರೂ ಕಾರ್ ಕಳೆದೋಯ್ತು ಅಂತ ಫೀಲಿಂಗಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಅದ್ರ ಹಿಂದೆ ಒಂದು ವಿಶೇಷವಾದ ಏನೋ ಒಂದು ಮೆಮೊರಿ ಇರುತ್ತೆ.
ಅದಕ್ಕೆ ಅವನು ಈ ಥರ ಹೇಳ್ತಾ ಇರೋದು. ಮೆಮೊರಿ ಅಂದರೆ ಇನ್ನೇನೆ, ಅದಕ್ಕೆ ನಾ ಮಕ್ಕಳನ್ನ ಡೈಲಿ ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಇವ್ರನ್ನೆಲ್ಲ ಒಂದು ಮಾಡಿದ ಕಾರಲ್ವಾ, ಅದೊಂದು ಸ್ವಲ್ಪ ಫೀಲ್ ಆಗಿರುತ್ತೆ ಅವನು. ಅಲ್ಲ, ನೀನ್ ಹೇಳ್ತಿರೋದಕ್ಕೂ ಅಲ್ಲಿ ಹೋಗದೆ ಇರೋದಕ್ಕೂ ಏನ್ ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಹೇಳ್ತೀನಿ ಪೂರ್ತಿ ಕೇಳಿಸ್ಕೊ, ಮಧ್ಯದಲ್ಲಿ ಬಾಯಿ ಹಾಕಬೇಡ ನೀನು. ಈಗ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಏನಮ್ಮ ಆಗುತ್ತೆ? ನನ್ನ ಬದಲು ಅತ್ತಿಗೆ ಹೋಗ್ತಾರೆ. ಅವ್ರು ಹೋಗ್ಲಿ ಅಂತಾನೆ ನಾನು ಈ ಥರ ಮಾಡಿದ್ದು, ಗೊತ್ತಾಯ್ತಾ? ಭೂಮಿಕಾ ಅಲ್ಲಿಗೆ ಹೋಗ್ತಾಳೆ ಅಂತ ಹೇಗೆ ಹೇಳ್ತೀಯ? ಅದು ಹಾಗೆ ಚಿನ್ನ, ಅವರಿಬ್ಬರ ಮಧ್ಯೆ ಇದೆಯಲ್ಲ ಕೆಮಿಸ್ಟ್ರಿ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಅನಲೈಸ್ ಮಾಡಿನೇ ನಾನು ಈ ಥರ ಹೇಳಿದ್ದು. ಇದು ನೀನು ಅರ್ಥನೇ ಮಾಡ್ಕೊಳ್ಳಲ್ಲಮ್ಮ, ಬಾಯಿಗೆ ಬಂದಂಗೆ ಅಂದ್ಬಿಡ್ತೀಯ. ತುಂಬ ಬೇಜಾರಾಗುತ್ತೆ ನಿನ್ನ ಜೊತೆ ನಾನು ಮಾತಾಡಲ್ಲ ಕಣ್. ಓ ಸಾರಿ ಬೇಜಾರು ಮಾಡ್ಕೋಬೇಡ, ಈಗೆಲ್ಲ ಅರ್ಥ ಆಯ್ತು. ಬೇಷ್. ನಿನ್ನ ಹತ್ರ ಬೇಷ್ ಅನ್ಸ್ಕೊಳ್ಳೋಕ್ಕೆ ಬಾಯಿ ನೋಯಿಸ್ಕೋಬೇಕು ನಾನು. ಇದೇ ಖುಷಿಗೇನಿಲ್ಲ ಇದೆ, ಕೊಡು ಮತ್ತೆ. ಬಿಸಿ ಬಿಸಿ ಕಾಫಿ ಇದೆ, ಕುಡ್ಕೊ. ನನಗೂ ಗೆಳೆಯನಿಗೂ ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅವರಿಬ್ಬರು ದೂರ ದೂರ ಇದ್ದಾರೆ, ಅವನಿಗೆ ಸಿಗ್ತಾ ಇಲ್ಲ. ನಾವು ಹತ್ತಿರ ಇದ್ರು ನಮಗೆ ಸಿಗ್ತಾ ಇಲ್ಲ. ಯಾ, ಎವ್ರಿಥಿಂಗ್ ಇಸ್ ಫೈನ್. ನೋ ವರೀಸ್. ಫುಲ್ ಚಿಲ್ ಮಾಡ್ತಾ ಇರೋದೆ. ಓಕೆ ಫೈನ್. ಏಯ್ ಪೈಲ್ವಾನ್, ನೀನೇನೋ ಇಲ್ಲಿ ಫೀಲ್ಡ್ ವರ್ಕ್ ಡ್ಯೂಟಿಗೆ ಹೋಗ್ಲಿಲ್ವೇನೋ? ಐ ಮೀನ್ ಕೋಚಿಂಗ್ ಸೆಂಟರ್ ಹತ್ರ. ಏನ್ ಡ್ಯೂಟಿನ ಏನೋ ಬಾಸ್, ಎಷ್ಟೇ ಬೀಟ್ ಹಾಕಿದ್ರು ಏನು ವರ್ಕೌಟ್ ಆಗ್ತಿಲ್ಲ ಬಾಸ್. ಯಾಕೋ, ಏನಾಯ್ತು? ಏನು ಆಗ್ತಾ ಇಲ್ಲ ಬಾಸ್, ಅದೇ ಟೆನ್ಷನ್ ಆಗಿರೋದು. ನಾನು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಬೇಜಾನ್ ಟ್ರೈ ಮಾಡ್ತಾ ಇದ್ದೀನಿ. ಇಂಪ್ರೆಸ್ ಮಾಡಕ್ ನೋಡ್ತೀನಿ, ಡ್ರಾಪ್ ಮಾಡ್ತೀನಿ, ಬನ್ನಿ ಅಂತೀನಿ, ಡಿಫ್ರೆಂಟ್ ಆಗಿ ಕಾಳಾಗ್ತಿದ್ದೀನಿ. ಅವ್ರದನ್ನ ತಿನ್ನದಿರ್ಲಿ, ಮೂಸು ನೋಡ್ತಿಲ್ಲ ಬಾಸ್. ನಾನ್ ತಲೆ ಕೆಳಗಾಗಿ ನಿಂತ್ರು ಅವ್ರು ಮಾತ್ರ ಬೆಂಡ್ ಆಗೋ ತರ ಕಾಣಿಸ್ತಿಲ್ಲ ಬಾಸ್. ತುಂಬಾನೇ ಟಫ್ ಇದ್ದಾರೆ. ಈ ಸೆಲೆಬ್ರಿಟೀಸ್ ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಅವ್ರ ಹಿಂದೆ ಹೋಗಿ ಅವ್ರ ಹಿಂದೆ ಬಿದ್ದು ಅವ್ರು ಎಷ್ಟೇ ಉಗಿದ್ರು ಉಗಿಸ್ಕೊಂಡು ಒಂದ್ ಫೋಟೋಗೋಸ್ಕರ ಮುಗಿ ಬೀಳ್ತಾರಲ್ಲ, ಬೆನ್ನಗ್ ಬಿದ್ದು ಬೇತಾಡ್ತಾರ, ಆ ತರ ನಾನು ಡೈಲಿ ಅವ್ರ ಹಿಂದೆ ಹೋಗ್ತಾನೆ ಇದೀನಿ. ಏನೇ ಮಾಡಿದ್ರು ಬೆಂಡೆ ಆಗಲ್ಲ ಬಾಸ್ ಅವರು. ತುಂಬಾನೇ ಕಷ್ಟ. ಇದ್ ಯಾಕೋ ಬರೀ ಇಂಪಾಸಿಬಲ್ ಅಲ್ಲ, ಡಬಲ್ ಇಂಪಾಸಿಬಲ್ ಅನ್ಸ್ತಿದೆ ಬಾಸ್. ಏನೋ ನೀನು ಹುಡುಗಿರು ನಿನಗೆ ಬೀಳ್ತಿಲ್ಲ ಅಂದ್ರೆ ಅರ್ಥ ಅವ್ರು ಬೀಳ್ತಿಲ್ಲ ಅಂತಲ್ಲ, ನಿನಗೆ ಬೀಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಅರ್ಥ. ನಿನ್ಗೆ ಆ ಟ್ಯಾಲೆಂಟ್ ಇಲ್ಲ, ನಿನ್ ಕೈಲಾಗ್ದೇ ಇರೋನು ಅಂತ ಅರ್ಥ. ಅದನ್ನ ಒಪ್ಕೋ. ಅದನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಕತೆ ಹೊಡೆಯಕ್ ಬರ್ಬೇಡ ನನ್ನ ಹತ್ರ ನೀನು. ನೀನು ಅವತ್ತಷ್ಟೆಲ್ಲ ಮಾತಾಡ್ದೆ ಅಂತ ನಿನಗೆ ಕೆಲಸ ಕೊಟ್ಟೆ, ಆದ್ರೆ ನೀನ್ ಏನೋ ಮಾಡ್ತಿದ್ಯಾ? ನೀನು ಕೆಲ್ಸಗಾರ ಅಂತ ಪ್ರೂವ್ ಮಾಡ್ತಿಲ್ಲ, ಬರೀ ಮಾತಾಡಕ್ ಲಾಯಕು ಅಂತ ಪ್ರೂವ್ ಮಾಡ್ತಾ ಇದೀಯ ಅಷ್ಟೇನೆ. ಕೈಲಾಗ್ದೇ ಅಂತ ಆಡ್ತಿದ್ಯಲ್ಲೋ. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೋಗ್ಬಿಡಪ್ಪ, ನಾನು ಬೇರೆ ನೋಡ್ಕೋತೀನಿ. ಅಯ್ಯೋ ಬಾಸ್, ನಾನ್ ಸೋತೆ ಅಂತ ಎಲ್ಲ ಹೇಳ್ದೆ. ಜಸ್ಟ್ ನನ್ನ ಫ್ರಸ್ಟ್ರೇಷನ್ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆರಾಮಾಗಿ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೋದು ಅಂತ ಅನ್ಕೊಂಡೆ, ಬಟ್ ಅದು ತುಂಬಾ ಕಷ್ಟ ಬಾಸ್. ತುಂಬಾನೇ ಡಿಫ್ರೆಂಟ್ ಲೇಡಿ ಬಾಸ್ ಅವರು. ಏಯ್ ಮುಚ್ಚ ಬಾಯ್, ಏನೋ ಡಿಫ್ರೆಂಟ್ ಆದ್ರೂ ಲೇಡಿನೇ ತಾನೆ. ಅವಳು ಹುಡುಗಿನೇ ಅಲ್ವೇನೋ? ಅವಳಿಗೂ ಹಾರ್ಟ್ ಇದೆ ತಾನೆ. ಅಂಡ್ ಆ ಹಾರ್ಟ್ ಒಳಗಡೆ ಹುಡುಗರಿಗಿಂತ ಜಾಸ್ತಿ ಫೀಲಿಂಗ್ಸ್ ಇರುತ್ತೆ ಹೆಣ್ಮಕ್ಳಿಗೆ. ಅವ್ರಿಗೂ ಒಂದು ವೀಕ್ ಪಾಯಿಂಟ್ ಅಂತ ಇರುತ್ತೆ ಕಣ. ನೀನು ಆ ವೀಕ್ ಪಾಯಿಂಟ್ ನ ಹಿಡಿಬೇಕೆ ಹೊರತು ನೀನೇ ವೀಕ್ ಅಂತ ಅನ್ಕೊಳ್ಳೋದಲ್ಲ. ಈ ಆಂಟಿನ ಹೆಂಗಪ್ಪ ಪಟಾಯಿಸ್ಲಿ? ಅಮೃತಧಾರೆ